ಕ್ವಾಯಟ್ ಟೈಮ್, ಮೌನವಾಗಿರು. ಯಾವ ಕ್ರೈಸ್ತನು ಕ್ವಾಯಟ್ ಟೈಮನ್ನು ದೇವರ ಜೊತೆಯಲ್ಲಿ ಸಮಯ ಕಳೀತಾನೋ ಅವನು ದೇವರ ಜೊತೆ ಕ್ರಮಬದ್ಧ ದಿನ ಬೆಳೆಯಲು ಶಕ್ತನಾಗ್ತಾನೆ. ಆದಿಕಾಂಡ 19:27 ಅಬ್ರಹಾಮನು ಬೆಳಿಗ್ಗೆ ಎದ್ದು ತಾನು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದನು. ಅಂದರೆ ಆತನಿಗೆ ಅಭ್ಯಾಸ ಇದೆ, ದೇವರ ಬಳಿಗೆ ಬರುವಂಥ ಅಭ್ಯಾಸ. ಒಂದನೇದಾಗಿ ಬೆಳಿಗ್ಗೆ ಏಳಬೇಕು. ಕ್ರೈಸ್ತ ವಿಶ್ವಾಸಿಗಳಿಗೆ ಈ ಅಭ್ಯಾಸ ಇರಲೇಬೇಕು. ಹೆಂಡತಿ, ಗಂಡ, ಮಕ್ಕಳು, ಜಗತ್ತು ಈ ಸ್ವರ ಕೇಳುವುದಕ್ಕಿಂತ ಮೊದಲು ದೇವರ ಸ್ವರ ಕೇಳಲು ನಿನ್ನ ಹೃದಯವನ್ನು ಸಿದ್ಧತೆ ಮಾಡಿಕೋ. ಆತನಿಗೆ ದೇವರನ್ನು ಸಂಧಿಸುವ ಸ್ಥಳವನ್ನು ನೀನು ಗೊತ್ತು ಮಾಡಿ ಆ ಸ್ಥಳಕ್ಕೆ ಆಗಾಗ ಬರಬೇಕು. ಈ ಅಭ್ಯಾಸ ಯಾವಾಗಲೂ ಮಾಡುತ್ತಿದ್ದ. ಇದು ಅಬ್ರಹಾಮನ ಅಭ್ಯಾಸ. ಒಂದು ದಿನ ಬರುವುದು, ಮತ್ತೊಂದು ದಿನ ಬಾರದಿರುವುದು ಇದು ಅಭ್ಯಾಸ ಅಲ್ಲ. ದೇವರ ಎದುರು ನಿಂತುಕೊಂಡ, ದೇವರು ನನ್ನ ಜೊತೆ ಮಾತಾಡಬೇಕು, ದೇವರೇ ನನಗೆ ಮುಖ್ಯ ಎನ್ನುವ ಅರ್ಥ ಅಬ್ರಹಾಮನದು. 2 ಪೇತ್ರ 3:18 ದೇವರ ಸಂಪರ್ಕದಲ್ಲಿ ಬೆಳೆಯುವುದು, ಕೃಪೆಯಲ್ಲಿ ಬೆಳೆಯುವುದು, ದೇವರ ಜ್ಞಾನದಲ್ಲಿ ರಕ್ಷಣೆಯಲ್ಲಿ ಬೆಳೆಯುವುದು ಎನ್ನುವ ವಿಚಾರ ಗಮನಿಸಿ. ಗಿಡ ನೋಡಿ, ಅದಕ್ಕೆ ಗಾಳಿ, ಸೂರ್ಯನ ಬೆಳಕು ಮತ್ತು ಆಹಾರ, ನೀರು ಹಾಕಬೇಕು. ಆಗ ಗಿಡ ಬೆಳೀತಾನೆ ಹೋಗ್ತದೆ. ನಮ್ಮ ದೇಹಕ್ಕೆ ಆಹಾರ, ಬೆಳಕು, ವ್ಯಾಯಾಮ ಖಂಡಿತ ಬೇಕು. ನಮ್ಮ ಆತ್ಮಕ್ಕೆ ಆಹಾರ ಬೇಕಲ್ಲವೇ? ಆದುದರಿಂದ ನಮ್ಮ ಪ್ರತಿದಿನದ ಬಾಳಲ್ಲಿ ದೇವರ ಬಳಿಗೆ ಬರಬೇಕು. ದಾವೀದನು ಹೇಳ್ತಾನೆ ಕೀರ್ತನೆ 5:3 ಯೆಹೋವನೇ ನನ್ನ ಮಾತುಗಳಿಗೆ ಕಿವಿ ಕೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತೇನೆ. ಯೇಸು ಕೂಡ ನಮಗೆ ಒಳ್ಳೆಯ ಉದಾಹರಣೆ. ಬೆಳಗಿನ ಜಾವ, ರಾತ್ರಿಯ ಜಾವ, ಹಗಲು ഇരുಳು ಎನ್ನದೆ ದೇವರ ಮುಖವನ್ನು ನೋಡಿದ ಉದಾಹರಣೆಗಳು 3-6. ಯೇಸು ಬೆಳಿಗ್ಗೆ ಮಾತ್ರ ಪ್ರಾರ್ಥಿಸಿದ್ದಲ್ಲ, ರಾತ್ರಿ ಇಡೀ ದೇವರ ಮುಖ ನೋಡುತ್ತಾ ಮೌನವಾಗಿ ಸಮಯ ಕಳೆದ. ಪ್ರತಿದಿನ ಮೌನವಾಗಿ ದೇವರ ಮುಖವನ್ನು ನೋಡುವ ಅಭ್ಯಾಸ ಯೇಸುವಿನಿಂದ ಕಲಿತುಕೊಳ್ಳೋಣ. ಇದು ಐಕ್ಯತೆ, ಅನ್ಯೋನ್ಯತೆ ಮತ್ತು ವಿನೂತನವಾದ ಆತ್ಮೀಕ ಸಂಬಂಧಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವ ಅಭ್ಯಾಸ ಇದು ಮಾಡ್ತದೆ. ನಾವು ಮೌನವಾಗಿ ದೇವರ ಮುಖವನ್ನು ನೋಡೋಣವೇ? ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.